ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ನುಲಿಯ ಚಂದಯ್ಯನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ಕೈದ ಹಿಡಿದಾಡುವವರೆಲ್ಲರೂ ಇರಿಯಬಲ್ಲರಿ, ಸಾಧನೆಯ ಮಾಡುವ ಬಾಲರೆಲ್ಲರೂ ಕಾದಬಲ್ಲರಿ, ಅರ್ತಿಗೆ ಮಾಡುವ ಕೃತ್ಯವಂತರೆಲ್ಲರೂ ಸದ್ಭಕ್ತರಪ್ಪರೆ, ಅದು ಚಂದೇಶ್ವರ ಲಿಂಗಕ್ಕೆ ಸಲ್ಲದ ಮಾಟ. ಕೈದ ಹಿಡಿದಾಡುವವರೆಲ್ಲರೂ ಇರಿಯಬಲ್ಲರೆ, ಸಾಧನೆಯ ಮಾಡುವ ಬಾಲರೆಲ್ಲರೂ ಕಾದಬಲ್ಲರೆ, ಅರ್ತಿಗೆ ಮಾಡುವ ಕೃತ್ಯವಂತರೆಲ್ಲರೂ ಸದ್ಭಕ್ತರಪ್ಪರೆ, ಅದು ಚಂದೇಶ್ವರ ಲಿಂಗಕ್ಕೆ ಸಲ್ಲದ ಮಾಟ. ಭಕ್ತಿಪದ ಸಾಧಕನನ್ನ ಪರಿಪಕ್ವ ಸ್ಥಿತಿಗೆ ಕರೆದೊಯ್ಯಬೇಕು. ಲಿಂಗ ಭಕ್ತನು ಲಿಂಗಕ್ಕಾಗಿಯೇ ಲಿಂಗವಿಡಿದು ಲಿಂಗವೇ ತಾನಾಗುವ ಭಕ್ತಿಯ ಉತ್ಕಟಾವಸ್ಥೆ ಅನುಭವಿಸಬೇಕು. ಇದು ಸದ್ಭಕ್ತನ ಲಕ್ಷಣ. ಹೀಗಲ್ಲದೆ ಕೇವಲ ತೋರಿಕೆಗಾಗಿಯೇ ಆಗಲಿ ಯಾವುದೋ ಬಯಕೆಗಾಗಲಿ ಭಕ್ತಿ ಮಾಡುವುದೆಂದರೆ ಅರೆಬರೆ ಹೋರಾಟ ತೋರಿ ಅಪಮಾನಿತನಾಗುವ ತೋರಿಕೆಯ ರಣವೀರನಂತೆ ಆದೀತು. ಸೈನಿಕರನ ವೇಷ ತೊಟ್ಟು ಕೈಯಲ್ಲೇನೂ ಆಯುಧವಿಡಿದಿದ್ದಾನೆ, ಆದರೆ ಅವನ್ನು ತಾಂತ್ರಯುಕ್ತನಾಗಿ ಸಮರ್ಪಕವಾಗಿ ಬಳಸಿಕೊಂಡು ಶತ್ರುನಾಶ ಮಾಡುವ ಯುದ್ಧ ವಿಧಾನವು ಅಳವಟ್ಟಿಲ್ಲ ಆತನಲ್ಲಿ. ಇಂತಹ ವೀರನ ಹಾಗೆ ಭಕ್ತನು ಅಜ್ಞಾನ ಅಹಂಕಾರದ ಶತ್ರುಗಳನ್ನ ಒರೆಸಿ ಹಾಕಿ ಅನುಭವದಾನಂದದಲ್ಲಿ ಬೆರೆತೊಂದಾಗಲು ಇಷ್ಟಲಿಂಗವೆಂಬ ಅಜ್ಞಾನ ಛೇದಕ ಆಯುಧವನ್ನು ಹಿಡಿದು ತನು ಮನಭಾವ ಮೂರೊಂದಾಗಿಸಿ ಅದರೊಡನಾಡಬೇಕು. ಲಿಂಗವಿಡಿದು ಸತ್ಯವನ್ನ ಸಾಧಿಸಿ ಅರಿಯುವವನು ನಿಜ ಭಕ್ತ. ಸಾಧನೆಯನ್ನ ಸಮರ್ಪಕವಾಗಿ ಮಾಡಲಾರದೆ ಸಾಧನೆಯಲ್ಲಿ ತೊಡರಿರುವಾಗಲೇ ಎಲ್ಲ ಅರಿದೆನೆಂದು ಅಹಂಕಾರಕ್ಕೆ ಒಳಗಾಗಿ ಅನುಭಾವಿಗಳ ಮುಂದೆ ಆಡ ಹೋಗಬಾರದು. ಅಹಂಕಾರದ ಕಾದಾಟದಿಂದ ದೂರಾಗಿ ನಿರಹಂಭಾವ ಅಳವಡಲು ವಿಮಲ ಪ್ರೇಮದಿಂದ ಅರ್ಚಿಸಿ ಅರ್ಪಿಸಿ ಅನುಭವಿಸುವ ಸಾಧನೆಯಲ್ಲಿ ತೊಡಗಬೇಕು. ಆ ಬಳಿಕ ಲಿಂಗವೇ ಪ್ರಾಣ, ಪ್ರಾಣವೇ ಲಿಂಗವೆಂಬ ಭಾವ ತುಂಬಿ ಅನುಭಾವದನುವಿನಯನಲ್ಲಿ ನೆಲೆ ನಿಲ್ಲುವಂತಾಗುತ್ತದೆ. ಇದೀಗ ಲಿಂಗವಿಡಿದು ಅಚ್ಚ ವ್ರತಧಾರಿಯಾಗಿ ಲಿಂಗಾಂಗ ಯೋಗ ಸಾಧನೆಯನ್ನ ಗೈದಿರುವಂಥ ಸತ್ಪಥ. ಇಂತಹ ಸಾಧನಾ ಪಥವನ್ನು ಹಿಡಿದು ಸಾಗುವ ಭಕ್ತ ಅಜ್ಞಾನ ಶತ್ರು ಸಂಹಾರಕ್ಕೆ ಅಹಂ ವಿರುದ್ಧದ ಹೋರಾಟದಲ್ಲಿ ಜಯಗಳಿಸಿ ಸತ್ಯವನ್ನ ಸಾಧಿಸಿ ಅರಿತು ಅನುಭವಿಸುವನು. ಹೀಗಲ್ಲದೆ ಬಾಹ್ಯದಲ್ಲಿ ತಾನು ಭಕ್ತನೆಂದು ತೋರಿಸಿಕೊಳ್ಳುವ ತೋರಿಕೆಯಾಗಲಿ, ಈಗ ಲಿಂಗ ಪೂಜಿಸಿ ಮುಂದೆ ಫಲ ಪದವಿ ಪಡೆವೆನೆಂಬ ಬೇಡಿಕೆಯಾಗಲಿ ಇರಬಾರದು. ಹೀಗೇನಾದರೂ ತೋರಿಕೆ ಬೇಡಿಕೆಗಳೆಂಬ ಅರ್ತಿಗೆ ಮಾಡುವ ಭಕ್ತಿ ಸಾಧನೆ ಲಿಂಗ ಸಾಧನೆ ಎನಿಸದು. ಅದು ಕೇವಲ ಆಡಂಬರದ ಅಜ್ಞಾನದ ಕೃತ್ಯ ಎನಿಸುತ್ತದೆ. ಅಂತಹ ಭಕ್ತ ಸದ್ಭಕ್ತನಾಗುವ ಪ್ರಕ್ರಿಯೆಗೆ ಒಳಗಾಗಿರುವುದಿಲ್ಲ. ಆದ್ದರಿಂದ ಈ ರೀತಿಯ ಭಕ್ತಿ ಸಾಧನೆಯು ಚಂದೇಶ್ವರ ಲಿಂಗಕ್ಕೆ ಸಲ್ಲದ ಮಾಟವಾಗುತ್ತದೆ. ನಿಜ ಭಕ್ತನ ಸಾಧನ ಸತ್ಪಥವಾಗಿರುವುದಿಲ್ಲ. ಕೈ ಹಿಡಿದಾಡುವವರೆಲ್ಲರೂ ಇರಿಯಬಲ್ಲರೆ, ಸಾಧನೆಯ ಮಾಡುವ ಬಾಲರೆಲ್ಲರೂ ಕಾದಬಲ್ಲರೆ, ಅರ್ತಿಗೆ ಮಾಡುವ ಕೃತ್ಯವಂತರೆಲ್ಲರೂ ಸದ್ಭಕ್ತರಪ್ಪರೆ, ಅದು ಚಂದೇಶ್ವರ ಲಿಂಗಕ್ಕೆ ಸಲ್ಲದ ಮಾಟ. ಅದು ಚಂದೇಶ್ವರ ಲಿಂಗಕ್ಕೆ ಸಲ್ಲದ ಮಾಟ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.